ಮಗನೇ, ನೀನು ಹುಷಾರಾಗಿದ್ಯಾ ಅಂತ ಕೇಳಿ ನನ್ಗೇನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ನಿನ್ನ ಪಕ್ಕದಲ್ಲಿ ಕೂತು ಖುಷಿ ಖುಷಿಯಾಗಿ ಮಾತಾಡ್ಬೇಕು ಅಂತ ಅನಿಸ್ತಾ ಇತ್ತು. ಆದ್ರೆ ಈ ರೀತಿ ಮಾತಾಡ್ತೇನೆ ಅಂತ ಅನ್ಕೊಂಡಿರ್ಲಿಲ್ಲ. ರಾಜೇಶ್ವರಿ, ಡಾಕ್ಟರ್ ಹೇಳಿದ್ ನೆನ್ಪಿಲ್ವಾ ಅವನ ಹತ್ರ ಹಾಗೆಲ್ಲ ನಡ್ಕೋಬಾರ್ದು ಅಂತ? ನನ್ನಿಂದ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಚಂದ್ರು. ಒಂದೇ ಒಂದ್ಸಲ ಇವನ್ ಕಂಡ್ಬಿಟ್ಟು ಅಮ್ಮ ನನ್ಗೇನು ಆಗಿಲ್ಲ, ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ರೆ ಸಾಕು. ಈ ತಾಯಿ ಜೀವಕ್ಕೆ ಸಮಾಧಾನ ಸಿಗುತ್ತೆ. ಡಾಕ್ಟರ್ ಬದುಕೋದೇ ಇಲ್ಲ ಅಂತ ಹೇಳಿದಾಗ ನಾನು ಯಾಕಾದ್ರೂ ಬದುಕಿದ್ದೀನಿ ಅಂತ ಅನ್ನಿಸ್ಬಿಟ್ಟಿತ್ತು. ಒಂದ್ ಕ್ಷಣ ನನ್ನ ಜೀವ ತಗೊಂಡು ಇವ್ ಜೀವ ಉಳಿಲಿ ಅಂತ ಬೇಡ್ಕೊಂಡೆ. ದೇವ್ರ ದೊಡ್ಡವನು ನನ್ನ ಮಗನ್ನ ನನಗ್ ವಾಪಸ್ ಕೊಟ್ಬಿಟ್ಟ. ಈಗ ಇವನ್ ಎದ್ದು ಒಂದೇ ಒಂದ್ಸಲ ನನ್ನ ಪ್ರೀತಿಯಿಂದ ಅಮ್ಮ ಅಂತ ಕರೆದ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಆಗುತ್ತೆ. ಇಷ್ಟೇ ಆಗಿದೆ ಅಂದಮೇಲೆ ಖಂಡಿತ ಅದು ಹಾಗೆ ಆಗತ್ತೆ. ಆಗ್ಲೇಬೇಕು ಅಂತಲ್ವಾ ನಾನು ಕಾಯ್ತಾ ಇರೋದು. ಯಾವಾಗ ನೋಡಿದ್ರು ನನ್ನ ಹತ್ರ ಕೋಪದಿಂದನೇ ಮಾತಾಡ್ತಾನೆ. ಇವನು ಎಷ್ಟು ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಆದ್ರೆ ತಾಯಿ ಪ್ರೀತಿ ಯಾವತ್ತೂ ಕಡಿಮೆ ಆಗೋದಿಲ್ಲ. ರಾಜೇಶ್ವರಿ, ಮಕ್ಕಳಿಗೆ ಆಪತ್ತು ಬಂದಾಗ ಹೆತ್ತವರಿಗೆ ನೋವಾಗೋದು ಸಹಜ. ಈಗ ಅವನಿಗೇನು ತೊಂದರೆ ಇಲ್ಲ ಅಂತ ಹೇಳಿದಾರಲ್ಲ, ಹಾಗಾಗಿ ನೀನ್ ಧೈರ್ಯವಾಗಿರು. ಅವನಿಗೆ ಪ್ರಜ್ಞೆ ಬರ್ತಿದ್ದಾಗೆ ಮನೆ ಕರ್ಕೊಂಡು ಹೋಗೋಣ. ಆವಾಗ ನೀನ್ ಎಷ್ಟು ಪ್ರೀತಿ ಬೇಕೋ ಅಷ್ಟು ಪ್ರೀತಿಯಿಂದ ಮಾತಾಡು. ಈಗ ಅಳೋದನ್ನ ನಿಲ್ಸು. ಚಂದ್ರು, ನೀವು ಹೋಗಿ ಡಿಸ್ಚಾರ್ಜ್ ಫಾರ್ಮ್ಯಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ. ಸಮಂತ, ನೀನ್ ಹೋಗಿ ವೆಹಿಕಲ್ ರೆಡಿ ಮಾಡು. ಸರಿ ಮಾಮ್, ನಡಿಯೇ. ಮಯೂರಿ, ನೀನ್ ಹೇಳ್ತಿರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಇಲ್ಲಿ ಯಾರಿಷ್ಟಕ್ಕೋಸ್ಕರನೂ ನಾನು ಬದುಕಬೇಕಾಗಿಲ್ಲ ಅಕ್ಕ. ನನ್ನ ಇಷ್ಟದ ಪ್ರಕಾರನೇ ನಾನು ಬದುಕಬೇಕು ಅಂತ ನಾನು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡು, ಮದ್ವೆ ಆಗ್ಲಿಲ್ಲ ಅಂದಿದ್ರೆ ನೀನ್ ಹೇಳೋದನ್ನ ಒಪ್ತಿದ್ದೆ. ಆದ್ರೆ ಈಗ ನೀನ್ ತವರು ಮನೆಯಿಂದ ಗಂಡನ ಮನೆಗೆ ಬಂದಿದ್ಯಾ. ಈಗ ಗಂಡನ ಮನೆಯಿಂದ ತವರು ಮನೆಗೆ ಹೋಗ್ತೀನಿ ಅಂದ್ರೆ ಅದ್ ಹೇಗಾಗುತ್ತೆ ಹೇಳು? ಸರಿಯಾದ ರೀತಿನಲ್ಲಿ ಮದ್ವೆ ಆಗಿದ್ದಿದ್ರೆ ನೀವ್ ಹೇಳೋ ಹಾಗೆ ನಡ್ಕೋಬಹುದಾಗಿತ್ತು. ಆದ್ರೆ ಇದು ನನ್ನ ಇಷ್ಟದ ಮದ್ವೆ ಅಲ್ವಲ್ಲ ಅಕ್ಕ. ಪದೇ ಪದೇ ಇದನ್ನೇ ಹೇಳ್ಬೇಡ ಮಯೂರಿ. ನೋಡು, ಇಷ್ಟನೋ ಇಷ್ಟ ಇಲ್ದೇನೋ ಗೊತ್ತಿಲ್ಲ, ನಿನ್ ಕುತ್ತಿಗೆಗೆ ಮಾಂಗಲ್ಯ ಬಿದ್ದಿದೆ. ಆ ಮಾಂಗಲ್ಯಕ್ಕೆ ಬೆಲೆ ಕೊಟ್ಟು ಬಾಳ್ಬೇಕಾಗಿರೋದು ನಿನ್ ಕರ್ತವ್ಯ. ಈಗೇನಾದ್ರೂ ನೀನ್ ಇಲ್ಲಿಂದ ಹೋದ್ರೆ ಈಗ ಹೇಳಿರೋ ಆಪಾದನೆಗಳೆಲ್ಲ ನಿಜ ಆಗುತ್ತೆ ಅಲ್ವಾ? ಆಗ ಜೀವನ ಪೂರ್ತಿ ಆಪಾದನೆಗಳನ್ನೆಲ್ಲ ಹೊತ್ಕೊಂಡು ಜೀವನ ಮಾಡ್ತೀಯಾ? ಅದಕ್ಕೆ ಮೊದಲು ಈ ಕಳಂಕದಿಂದ ಹೊರಗೆ ಬರ್ಬೇಕು. ನೀನ್ ತಪ್ಪು ಮಾಡ್ಲಿಲ್ಲ ಅಂತ ಸಾಬೀತ್ಪಡಿಸ್ಬೇಕು. ಆಗ ನಿನಗೇನ್ ಬೇಕಾದ್ರೂ ಮಾಡ್ಬೋದು.
ಹಾಗಂತ ನಾನು ಇಲ್ಲೇ ಇರೋದಕ್ಕಾಗತ್ತಾ ಅಕ್ಕ? ಇವತ್ತು ಒಂದು ಆಪಾದನೆ ಹೊರಿಸಿದವರು ನಾಳೆ ಇನ್ನೊಂದು ಹೊರಿಸೋದಿಲ್ಲ ಅಂತ ಏನ್ ಗ್ಯಾರಂಟಿ? ಹೀಗೆ ದಿನ ಒಂದೊಂದು ಆರೋಪನ ಹೊರಿಸ್ಕೊಂಡು ಅದನ್ನ ಸರಿ ಮಾಡ್ಕೊಂಡು ಜೀವನ ಪೂರ್ತಿ ಹೀಗಿರೋದಕ್ಕೆ ನನ್ನಿಂದ ಆಗೋದಿಲ್ಲ ಅಕ್ಕ. ನೋಡು, ನಾನು ಹೇಳುವಷ್ಟು ಹೇಳಿದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ. ಈಗಾಗ್ಲೇ ನೀನ್ ಅಲ್ಲಿಲ್ಲ ಅಂತ ಅಂಕಲ್ ತುಂಬಾನೇ ಗಾಬರಿ ಆಗಿದ್ದಾರೆ. ತಾರಕಣ್ಣನಿಗೆ ಹಾಗೇನಾರು ಆಗದೆ ಇದ್ದಿದ್ರೆ ಅವರೇ ನಿನ್ನನ್ನು ಹುಡ್ಕೊಂಡ್ ಬಂದಿರೋರು. ಈಗ ನೋಡಿದ್ರೆ ನೀನ್ ಸಿಕ್ಕಿರೋ ವಿಷಯನ ಅವ್ರಿಗೆ ಹೇಳಿಲ್ಲ. ಈಗ ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಬೇಡ ಅಕ್ಕ, ನಾನು ಹೇಗೋ ಹೊರಗಡೆ ಬಂದಿದ್ದೀನಿ. ಈಗ ನಾನು ಸಿಕ್ಕಿದ್ದೀನಿ ಅಂತ ಗೊತ್ತಾದ್ರೆ ಮನೆಗೆ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ಮತ್ತೆ ನನ್ಗ ನರ್ಕಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಕ್ಕ. ಅವ್ರು ಫೋನ್ ಮಾಡಿದ್ರೆ ನನ್ ಸಿಕ್ಕಿಲ್ಲ ಅಂತಾನೆ ಹೇಳ್ಬಿಡಿ ಪ್ಲೀಸ್ ಅಕ್ಕ. ಇಲ್ಲ ಮಯೂರಿ, ಅಂಕಲ್ ಎಷ್ಟು ಒಳ್ಳೆಯವರು. ಅವ್ರಿಗೆ ಸುಳ್ಳು ಹೇಳಿ ನಾನು ಯಾವ ಪಾಪ ಕಟ್ಕೊಳ್ಳಿ? ಫೋನ್ ಮಾಡಿದ್ರೆ ನೀನ್ ಸಿಕ್ಕಿದ್ಯಾ ಅಂತ ಹೇಳ್ತೀನಿ. ಆಮೇಲೆ ನೀನುಂಟು ಅವರುಂಟು. ಒಂದ್ ನಿಮಿಷ ಅಕ್ಕ. ಅಮ್ಮ, ಚಿಕ್ಕ ಯಜಮಾನ್ರು ಹುಷಾರಾಗ್ಬೇಕು. ಅವರು ಮೊದ್ಲಿನ ತರ ಆಗ್ಬಿಟ್ರೆ ಇದಕ್ಕಿಂತ ಕಠಿಣವಾದ ವ್ರತಗಳನ್ನ ಮಾಡಿ ನಿನ್ನ ಹರಕೆನ ತೀರಿಸ್ಬಿಡ್ತೀನಿ. ದಯವಿಟ್ಟು ಕಾಪಾಡಮ್ಮ, ದಯವಿಟ್ಟು ಕಾಪಾಡು.